ಹಲ್ಲೆಲೂಯಾ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನ ದೇವರು ಎಲ್ಲರಿಗೂ ಕೂಡ ಆಶೀರ್ವದಿಸಿದಂತ ಈ ದಿನವನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಸಂತೋಷ ಪಡುತ್ತಾ ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಪ್ರಿಯರೇ, ಈ ದಿನದ ದೇವರ ವಾಕ್ಯ ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯದ 5 ಮತ್ತು 6ನೇ ವಾಕ್ಯವನ್ನ ನಾವು ನೋಡೋಣ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನುಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ. ಹೌದು ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಶರೀರ ಭಾವದ ಕಾರ್ಯಗಳನ್ನ ಅನುಸರಿಸುವುದು, ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನ ಅನುಸರಿಸುವವರು ಯಾವ ಒಂದು ಕಾರ್ಯಕ್ಕೆ ನಮ್ಮನ್ನ ತೆಗೆದುಕೊಂಡು ಹೋಗ್ತದೆ ಅಂದ್ರೆ ಮರಣಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗಿದೆ. ಆದರೆ ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವಂಥದ್ದು ಜೀವವು ಮತ್ತು ಮನಃಶಾಂತಿಯು. ನಮಗೆ ಬೇಕಾಗಿರುವಂತಹ ಕಾರ್ಯಗಳು ಈ ಲೋಕದಲ್ಲಿ, ನಮಗೆ ಮನೆ ಬೇಕಾಗಿರ್ಬೋದು, ಮನೆ ಊಟ ವಸತಿ ಇವೆಲ್ಲ ಕಾರ್ಯಗಳು ಕೂಡ ಬೇಕಾಗಿರ್ತದೆ. ಆದ್ರೆ ಯಾವಾಗಲೂ ಕೂಡ ನಾವು ಶರೀರ ಭಾವವನ್ನ, ನಮ್ಮ ಶರೀರವನ್ನೇ ನಾವು ಮೆಚ್ಚಿಸಿಕೊಳ್ಳುತ್ತಾ, ಶರೀರ ಏನೆಲ್ಲ ಕೇಳುತ್ತದೋ ಅದು ಕೆಟ್ಟದಾಗಿರ್ಬೋದು ಒಳ್ಳೆದಾಗಿರ್ಬೋದು, ಎಲ್ಲಾ ಕಾರ್ಯಗಳನ್ನ ನಾವು ಅದರ ಕುರಿತಾಗಿ ನಾವು ಮನಸ್ಸಿಡುತ್ತಾ ಅದನ್ನೇ ನಾವು ಮಾಡುತ್ತಾ ಹೋಗುವಾಗ ಅದು ನಮ್ಮನ್ನ ಮರಣಕ್ಕೆ ಕೊಂಡೊಯ್ಯುವಂತಾಗಿದೆ ಪ್ರಿಯರೇ. ಆದುದರಿಂದ ನಾವು ಪವಿತ್ರಾತ್ಮನ ಒಂದು ಕಾರ್ಯಗಳ ಮೇಲೆ, ಅದಕ್ಕೆ ಪವಿತ್ರಾತ್ಮನಿಗೆ ಸಂಬಂಧಪಟ್ಟಂತಹ ಕಾರ್ಯಗಳ ಮೇಲೆ ನಾವು ಮನಸ್ಸಿಡೋಣ. ಯಾಕಂತಂದ್ರೆ ಅದರ ಮೂಲಕವಾಗಿ ನಮಗೆ ಜೀವವು ಮತ್ತು ಮನಃಶಾಂತಿಯು ಉಂಟಾಗುವಂಥದ್ದಾಗಿದೆ. ಈ ದಿನದಲ್ಲಿ ಸಮಾಧಾನ ಇಲ್ಲದಂತೆ, ಮನಃಶಾಂತಿ ಇಲ್ಲದಂತೆ ಅನೇಕರು ಕಷ್ಟಪಡ್ತಿದ್ದಾರೆ. ಎಲ್ಲವೂ ಇದ್ದರೂ ಕೂಡ ಏನು ಇಲ್ಲದ ರೀತಿಯಲ್ಲಿ ಜೀವನವನ್ನ ನಡೆಸುವಂತಹ ಅನೇಕ ಜನರನ್ನ ನಾವು ನೋಡುತ್ತೇವೆ. ನಾವು ಯಾವಾಗ ಪವಿತ್ರಾತ್ಮನ ಕಾರ್ಯಗಳಲ್ಲಿ ಮನಸ್ಸಿಡುತ್ತೇವೋ ಖಂಡಿತವಾಗಿಯೂ ನಮಗೆ ಮನಃಶಾಂತಿಯನ್ನ ದೇವರು ಕೊಡುವಂತವರಾಗಿದ್ದಾರೆ. ಆದುದರಿಂದ ಈ ದಿನ ನಾವು ಪವಿತ್ರಾತ್ಮನ ಕಾರ್ಯಗಳಲ್ಲಿ ಮನಸ್ಸಿಡುವುದನ್ನ ನಾವು ನಮ್ಮ ಜೀವಿತದಲ್ಲಿ ಪ್ರಾರಂಭ ಮಾಡಿಕೊಳ್ಳೋಣ. ಇದರ ಮೂಲಕವಾಗಿ ಸದಾ ಕಾಲವು ಮನಃಶಾಂತಿಯು ಜೀವವು ನಿಮ್ಮದಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ. ಅಪ್ಪ, ಈ ದಿನದಲ್ಲಿ ನನ್ನ ಎಲ್ಲ ಸಹೋದರ ಸಹೋದರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಪ್ರತಿಯೊಬ್ಬೊಬ್ಬರು ಕೂಡ ಕರ್ತನೆ ಪವಿತ್ರಾತ್ಮವನ್ನು ಅನುಸರಿಸುವರ ಹಾಗೆ ಅದರ ಕರ್ತನೆ ಕಾರ್ಯಗಳ ಕುರಿತಾಗಿ, ಪವಿತ್ರಾತ್ಮನ ಕುರಿತಾಗಿ ಅಪ್ಪ ಆ ಒಂದು ಕಾರ್ಯಗಳಲ್ಲಿ ಮನಸ್ಸಿರುವಂತಹ ಮನುಷ್ಯರಾಗಿ ಮಾರ್ಪಡಿಸಿ ಶಾಂತಿಯನ್ನು, ಮನಃಶಾಂತಿಯನ್ನು, ಜೀವವನ್ನು ಹೊಂದಿಕೊಳ್ಳುವಂತಹ ಕರ್ತನೆಯ ಮನುಷ್ಯರಾಗಿ ಅವರನ್ನ ಮಾರ್ಪಡಿಸಿ ಇಂದಿನಿಂದ ಸದಾ ಕಾಲವು ಇವರೊಟ್ಟಿಗೆ ನಿಮ್ಮ ಒಂದು ಮನಃಶಾಂತಿ ಕರ್ತನೆ ಇರಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ಕರ್ತನೆ. ಆಮೆನ್.